ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. You're the waiting room, moms. ನೀನು ನಮಗೆ ಇನ್ನೊಂದು ಸತಿ ಕಾಲ್ ಮಾಡು ಪ್ಲೀಸ್, ಇನ್ನೊಂದು ಸತಿ ಕಾಲ್ ಮಾಡು. ಏನಕ್ಕೆ ಅಷ್ಟೊಂದ್ಸಲ ಫೋನ್ ಮಾಡ್ತಾ ಇದೀಯಾ? ಫಸ್ಟ್ ನನ್ನ ಮಾತು ಕೇಳು ಮಾಮ್. ಕಾರ್ ನಿಲ್ಸು. ನೀನ್ ಎಲ್ಲಿದ್ಯೋ ಹೇಗಿದ್ಯೋ ನನಗೆ ಗೊತ್ತಿಲ್ಲ. ಫಸ್ಟ್ ಕಾರ್ ಸ್ಟಾಪ್ ಮಾಡಿಸು ಮಾಮ್. ಯಾಕೆ, ಏನಾಯ್ತು? ಮಾಮ್ಸ್ ಕ್ವಶನ್ಸ್ ಎಲ್ಲ ಇವಾಗ ಕೇಳೋ ಟೈಮ್ ಅಲ್ಲ ಮಾಮ್ಸ್. ಫಸ್ಟ್ ಕಾರ್ ಸ್ಟಾಪ್ ಮಾಡಿಸು ಪ್ಲೀಸ್, ಇಲ್ಲಾಂದ್ರೆ ಆಕ್ಸಿಡೆಂಟ್ ಆಗುತ್ತೆ. ಏನ್ ಹೇಳ್ತಾ ಇದೀಯಾ? ಎಸ್ ಮಾಮ್, ಪ್ಲೀಸ್ ಸ್ಟಾಪ್ ದ ಕಾರ್. ಪ್ಲಾನ್ ಕ್ಯಾನ್ಸಲ್ ಆಗಿದೆ, ವಾಪಸ್ ಬರೋ. ಓಕೆ ಅಣ್ಣ, ಸೇಫು. ಸಾರಿ ಮೇಡಮ್, ಒಂದ್ ಮೇಲೆ ಬಂದ್ಬಿಟ್ಟ. ಮಲ್ಲಿ, ನೀನಿಲ್ಲೇ ಕೂತಿರಮ್ಮ, ನಾನೀಗ ಬಂದೆ. ಜೈ, ಏನೋ ಇದಲ್ಲ. ಮಾಮ್, ಐ ಆಮ್ ರಿಯಲಿ ಸಾರಿ ಮಾಮ್. ಸಾರಿ ಮಾಮ್, ನಾನು ಏನು ಅನ್ಕೊಂಡು ಪ್ಲಾನ್ ಮಾಡಿದೆ, ಅದು ಇನ್ನೇನೇನೋ ಆಗೋಯ್ತು. ನೀನ್ ಮಲ್ಲಿಕ್ ಜೊತೆ ಯಾಕೆ ಹೋದೆ ಮಾಮ್? ಎಲ್ಲ ಪ್ಲಾನ್ ಉಲ್ಟಾ ಆಯ್ತು. ನಾನಾದ್ರೂ ಏನ್ ಮಾಡ್ಲಿ, ಸಿಚುವೇಶನ್ ಹಾಗಿತ್ತು, ಬರ್ಬೇಕಾಯ್ತು. ನೀನ್ ನನಗೊಂದು ಮಾತು ಹೇಳಿದಿದ್ರೆ ನಾನು ಅಲರ್ಟ್ ಆಗ್ತಿದ್ದೆ ತಾನೆ. ಅದ್ ಹಾಗಿರ್ಲಿ. ಈಗ ಇಲ್ಲಿ ನಡೆದಿದ್ದೆಲ್ಲ ಮಲ್ಲಿ ಮನೆಗೆ ಹೋಗಿ ಹೇಳಿದ್ರೆ ಏನ್ ಮಾಡೋದು? ನೋಡು, ಹಾಗೆಲ್ಲ ಏನು ಆಗ್ಬಾರ್ದು ಮಾಮ್. ನನಗೆ ಆಗಿರೋ ಶಾಕಾಗಿ ನಾನು ಕಂಪ್ಲೀಟ್ ಆಗಿ ಬ್ಲಾಂಕ್ ಆಗಿದ್ದೀನಿ ಮಾಮ್. ನನಗೇನು ಅರ್ಥ ಆಗ್ತಿಲ್ಲ. ಸರಿ, ನೀನೇನ್ ಬರಿ ಮಾಡ್ಕೋಬೇಡ. ನಾನು ಅವಳ ಹತ್ರ ಮಾತಾಡ್ತೀನಿ. ಹೇಗಾದ್ರೂ ಮಾಡಿ ಅವಳ ಬಾಯಿನ ಮುಚ್ಚಿಸ್ತೀನಿ. ಮಲ್ಲಿ, ನಿನಗೇನೂ ಆಗಿಲ್ಲ ತಾನೆ? ಹುಷಾರಾಗಿದ್ದೆ ತಾನೆ? ನೋಡಮ್ಮ, ಈ ವಿಷಯ ನೀನು ಯಾರಿಗೂ ಹೇಳಕ್ ಹೋಗ್ಬೇಡ, ಭೂಮಿಕಾಗೂ ಹೇಳಕ್ ಹೋಗ್ಬೇಡ. ಯಾಕೆಂದ್ರೆ ಈಗಾಗಲೇ ಎಲ್ಲರೂ ಬೇಜಾರಲ್ಲಿದ್ದಾರೆ. ಹೀಗಾಯ್ತು ಅಂತ ಗೊತ್ತಾದ್ರೆ ಗಾಬರಿ ಪಡ್ತಾರೆ. ಹೀಗಿರೋ ಪರಿಸ್ಥಿತಿಯಲ್ಲಿ ಅಕಸ್ಮಾತ್ ಆಗಿದ್ರು ಬೇಕು ಅಂತ ಮಾಡಿಸಿದ್ದಾರೆ ಅಂತ ಅನ್ಕೋತಾರಮ್ಮ. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತ ನಿನಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಎಲ್ಲ ಬಿಡಿಸಿ ಹೇಳ್ಬೇಕಾಗಿಲ್ಲ ಅಲ್ವಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. तू चीज बड़ी है मस्त मस्त, तू चीज बड़ी है मस्त, तू चीज बड़ी है मस्त मस्त, तू चीज बड़ी है मस्त. ಬಾಲಿವುಡ್ ಹುಡುಗರು ನನ್ನ ಕಿಂಗ್ ಅಂತಾರೆ, ಬಾಲಿವುಡ್ ಹುಡುಗರು ನನ್ನ ಬಾಯ್ ಅಂತಾರೆ, ಮಾಲಿವುಡ್ ಹುಡುಗರು ನನ್ನ ಮಾಸ್ ಅಂತಾರೆ, ಸ್ಯಾಂಡಲ್ವುಡ್ ಹುಡುಗರು ನನ್ನ ಬಾಸು ಅಂತಾರೆ. ಈ ಸಿನಿಮಾ ಇಂಡಸ್ಟ್ರಿಗೆ ಕ್ಲಾಸು ಮತ್ತೆ ಮಾಸ್ಗೆ ನಾನೇ ಬಾಸ್. ನಾನು ಕ್ಲಾಸಿಗೆ ಮಾಸಿಗೆ ಬಾಸ್, ನಾನು ಕ್ಲಾಸಿಗೆ ಮಾಸಿಗೆ ಬಾಸ್. ನಮಸ್ಕಾರ ಬಾಸ್. ಏನೋ ಇದು, ಹೀರೋನೇ ಸೆಟ್ಟಿಗೆ ಫಸ್ಟ್ ಬಂದಿದ್ದಾನೆ, ಯಾರು ಕಾಣಿಸ್ತಾ ಇಲ್ವಲ್ಲ? ಹೀರೋ ಬಂದ್ರು ಬಂದಿಲ್ಲ ಯಾಕೆ? ಅಟ್ಲೀಸ್ಟ್ ಅಸಿಸ್ಟೆಂಟ್ ಬೇಗ ಬಂದಿದ್ದಾನೆ ಅಂತ ಏನಾದ್ರೂ ಬೇಗ ಬರ್ಬೇಕಿತ್ತಲ್ಲ ಸರ್? ಟಚ್ ಅಪ್ ಅಲ್ಲೇ ಇರ್ಬೇಕು. ಜಾಸ್ತಿ ಮಾಡಿದ್ರೆ ನಿನ್ ಜೀವನನೇ ಪ್ಯಾಕಪ್ ಮಾಡ್ತೀನಿ. ಬೇಗ ರೀ, ಎಲ್ರಿ ಇದ್ದೀರಾ? ಹೀರೋ ಬಂದು ನಿಮ್ಗೆ ಕಾಯ್ಬೇಕಾ? ಬನ್ನಿ ಸರ್. ಸಾರಿ ಸರ್. ಯಾಕ್ರಿ ಲೇಟು? ನಿನ್ನೆ ನೀವು ಪಾರ್ಟಿಲಿ ಇದ್ರಿ ಅಂತ ಗೊತ್ತಾಯ್ತು. ಬೆಳಿಗ್ಗೆ ಲೇಟ್ ಆಗ್ಬೋದು ಅಂತ ನಾನೇ ಲೇಟ್ ಆಗಿ ಬಂದೆ ಸರ್.
ಸೀನ್ ನೋಡ್ಕೊಳ್ಳಿ, ಡೈರೆಕ್ಟರ್ ಇನ್ನೇನ್ ಬಂದೇ ಬಿಡ್ತಾರೆ. ಏನ್ರಿ ಇದು ಸ್ಕ್ರಿಪ್ಟ್ ಇಷ್ಟೊಂದು ಕೋಲ್ಡ್ ಆಗಿದೆ? ಕತೆ ಫ್ರೆಶ್ ಆಗಿರ್ಲಿ ಅಂತ ಫ್ರಿಜ್ ಅಲ್ಲಿ ಇಟ್ಟಿದ್ದೆ ಸರ್. ಹೋಗ್ಲಿ, ಟೈಟಲ್ ಆದ್ರೂ ಏನ್ ಇಟ್ಟಿದಾರ ಹೇಳಿ. ಬಕ್ರ ನನ್ ಬಗ್ನೆ ಟೈಟಲ್ ಸರ್. ಬೇರೆ ಟೈಟಲ್ ಸಿಗ್ಲಿಲ್ವೇನಪ್ಪ? ಇದಕ್ಕಿಂತ ಖರಾಬ್ ಆಗಿರೋ ಟೈಟಲ್ ಸಿಕ್ಕಿತ್ತು ಸರ್. ನಿಮ್ ಫೇಸ್ಗೆ ಇದೇ ಸೂಟ್ ಹೋಗುತ್ತಂತ ಇದೇ ಇಟ್ಟಿದೀವಿ. ನಾವು ಈ ಸಿನಿಮಾನ ಸೈಡ್ ಎ ಮತ್ತೆ ಸೈಡ್ ಬಿ ಶೂಟ್ ಮಾಡ್ತೀವಿ. ಓ, 2 ಪಾರ್ಟ್. ವೆರಿ ಗುಡ್ ಕಣ ಸರ್. ಫಸ್ಟ್ ಸೈಡ್ ಬಿ ಶೂಟ್ ಮಾಡ್ತೀವಿ, ಅದ್ ಹಿಟ್ಟಾದ್ರೆ ಮಾತ್ರ ಎ, ಇಲ್ಲ ಅಂದ್ರೆ ಸೈಡ್ ಹೋಗೋ ಸೈಡ್ ಎ ಅಂತ ಸೈಡ್ ಕಳಿಸ್ತೀವಿ. ಏನ್ರಿ ಮಾತಾಡ್ತಿದ್ದೀರೋ? ಅಸಿಸ್ಟೆಂಟ್ ಡೈರೆಕ್ಟರ್ ತರ ಬಿಹೇವ್ ಮಾಡಿ ಕರ್ಸ್ರಿ ನಿಮ್ ಡೈರೆಕ್ಟರ್ನ. ವಿಧಿ ವಿಪರೀತ ವಿಧಿಯಾಘಾತ ವಿಧಿ ವಿಲಾಸವಿನಿದೇನಃ ವಿಧಿ. ಯಾರಿವ್ರು ವಾಂತಿ ಮಾಡ್ತಾ ಇದಾರೆ? ಸರ್, ಅವ್ರು ವಾಂತಿ ಮಾಡ್ತಿಲ್ಲ, ಅಣುನ ಕಂಟ್ರೋಲ್ ಮಾಡ್ತಿದ್ದಾರೆ. ಅವರೇ ಸಿನಿಮಾಗೆ ಡೈರೆಕ್ಟರ್ ಪ್ಲಸ್ ಪ್ರೊಡ್ಯೂಸರ್. ಸರ್, ಸಿನಿಮಾ ಚೆನ್ನಾಗಿ ಬರ್ಬೇಕು ಸರ್. ಓಕೆ ಸರ್, ಖಂಡಿತ ಸರ್. ಇಲ್ಲಿ ಏನ್ ಸರ್? ಇವು ಡೈರೆಕ್ಟ್ರು ಆಸ್ತಿನೆಲ್ಲ ಮಾರ್ಕೊಂಡು ಸಿನಿಮಾ ಮಾಡ್ತಾರಂತೆ, ಹೌದಾ? ಹೌದು ಸರ್. ಮನೆ ಮಠ ಹೊಲ ಗದ್ದೆ ಎಲ್ಲ ಮಾರ್ಕೊಂಡು ಬಂದಿದ್ದೀನಿ. 1 ರೂಪಾಯಿ ಕಷ್ಟ ಪಡ್ತೊಂದಿದ್ದಾರೆ ಸರ್. ಸರ್, ನೀವು ಚೆನ್ನಾಗಿ ಆಕ್ಟ್ ಮಾಡ್ಬೇಕು ಸರ್. ಖಂಡಿತ ಚೆನ್ನಾಗಿ ಆಕ್ಟ್ ಮಾಡ್ತೀವಮ್ಮ. ಲೇ ಸರ್, ಚೆನ್ನಾಗಿ ಆಕ್ಟ್ ಮಾಡ್ತಾ ಇರತ್ತೆ ಕಡೆ, ನಮ್ಮ ಕಷ್ಟ ಎಲ್ಲ ತೀರೋಗುತ್ತೆ ಕಡೆ, ತೀರೋಗುತ್ತೆ. ಸರ್, ಫಸ್ಟ್ ಏನ್ ಹೇಳಿ ಸರ್? ಸರ್ ಹೇಳಿ ಸರ್. ಸರ್, ಫಸ್ಟ್ ಏನು ನಿಮ್ ಇಂಟ್ರೊಡಕ್ಷನ್. ಓಕೆ ಸರ್. ಫಾಸ್ಟ್ ಆಗಿ ಓಡ್ಕೊಂಡ್ ಬರ್ಬೇಕು. ಓಕೆ ಸರ್, ರೆಡಿ ಸರ್, ರೆಡಿ ಸರ್, ರೆಡಿ ರೆಡಿ ರೆಡಿ. ರೋಲಿಂಗ್ ಅಂಡ್ ಆಕ್ಷನ್. ಸರ್, ನಿಮ್ಮ ಕೈ ಮುಗಿತೀನಿ, ಚೆನ್ನಾಗಿ ಆಕ್ಟ್ ಮಾಡಿ ಸರ್. ಸರ್, ಚೆನ್ನಾಗಿ ಮಾಡಿದ್ನಲ್ಲ ಸರ್. ಪ್ಲೀಸ್, ನಿಮ್ಮ ಕಾಲಿಗೂ ಬೀಳ್ತೀನಿ, ಚೆನ್ನಾಗಿ ಆಕ್ಟ್ ಮಾಡಿ. ಓಕೆ ಸರ್. ಇನ್ನೊಂದು ಟೇಕು ಸರ್. ರೆಡಿ ಸರ್, ರೆಡಿ 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 ರೆಡಿ. ಇನ್ನೊಂದು ಟೇಕು. ಸ್ಟಾರ್ಟ್ ಕ್ಯಾಮೆರಾ. ರೆಡಿ. ಟೇಕ್ 20 ರೋಲಿಂಗ್ ಆಕ್ಷನ್. ಸರ್, ಮನೆ ಮಠ ಹೊಲ ಗದ್ದೆ ಎಲ್ಲ ಮಾರ್ಕೊಂಡು ಬಂದಿದ್ದೀನಿ, ಸ್ವಲ್ಪ ಚೆನ್ನಾಗಿ ಆಕ್ಟ್ ಮಾಡಿ ಸರ್. ಸರ್, ಚೆನ್ನಾಗಿ ಮಾಡಿದ್ನಲ್ಲ ಸರ್. ಚೆನ್ನಾಗಿ ಆಕ್ಟ್ ಮಾಡಿದ್ರೆ ಮಾಡ್ತೀನಿ. ಇನ್ನೊಂದು ಟೇಕು. ರೆಡಿ ಸರ್, ರೆಡಿ. ಡೈರೆಕ್ಟರ್ ಸರ್, ಹೇಳು. ಈ ಸೀನ್ ಆಮೇಲೆ ಮಾಡೋಣ, ಈಗ ಹೀರೋಯಿನ್ ಜೊತೆ ಕಾಂಬಿನೇಷನ್ ಸೀನ್ ಮಾಡೋಣ. ಆ ಸೀನ್ ಆದ್ರೂ ಆ ನಾಯಿ ನನ್ ಮಗನಿಗೆ ಕರೆಕ್ಟ್ ಆಗಿ ಮಾಡಕ್ ಹೇಳು. ಕೋಳಿಗೆ ಖಾರ ಮಸಾಲೆ ಮೇಕೆಗೆ ಮಿರ್ಚಿ ಮಸಾಲೆ ದುಡ್ಡು ಒಳಗೆ ಹೋಗೋದು ನೀವೀಗ ಹೀರೋಯಿನ್ಗೆ ರೊಮ್ಯಾಂಟಿಕ್ ಆಗಿ ಐ ಲವ್ ಯು ಅನ್ಬೇಕು. ಇದಾಗ್ತೀರಾ ಸರ್? ರೊಮ್ಯಾಂಟಿಕಾ? ನಾನು ಹುಟ್ಟೋದಲ್ಲ ರೊಮ್ಯಾಂಟಿಕ್. ರೆಡಿ, ಸ್ಟಾರ್ಟ್ ಕ್ಯಾಮೆರಾ, ರೋಲಿಂಗ್ ಆಕ್ಷನ್. ಹಾಯ್ ಚಿನ್ನು, ನೀನಂದ್ರೆ ತುಂಬಾ ತುಂಬಾ ಇಷ್ಟ. ಆಯ್ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಮ್ಮಪ್ಪ ನನ್ನ ಮದ್ವಿ ಮಾಡ್ಲಿಕ್ಕ ತಯಾರಿಲ್ಲ, ಹಿಂಗಾದ್ರ ನನ್ನ ಮದ್ವಿ ಮಾಡ್ಕೊಳ್ಳಾರ್ದ ಹಂಗ ಮುದುಕಿಯಾಗಿ ಹೋಗ್ತೀನ್ರೋ. ಯಾರಲ್ಲಿ? ಓ, ವಿನ್ಯ ಬರ್ಲಿಕ್ಕತ್ತಾನ, ಅವನ್ನ ಕೇಳಿ ನೋಡ್ತೇನೆ ತಡಿ. ಶ್ರೀಕೃಷ್ಣ, ಇಲ್ಲಿರೋರೆಲ್ಲ ನಾವು ಬರೀ ಶ್ರೀಕೃಷ್ಣಗಳೇ. ಇಲ್ಲಿ ಯಾರು ಸ್ವಲ್ಪ ಬೆಳ್ಳನ सीरी उठोंड, अरे बाप रे तुम इस सफेद साड़ियों में एम्बुलेंस का जैसा लग रही हो। एम्बुलेंस तो घायलों को लेके जाती है, मगर तुम हमारे दिल को घायल करके जा रही है यार। बगबा
ಪ್ರಜಾಪಿತ ಬ್ರಹ್ಮಕುಮಾರಿ ಆಶ್ರಮದಿಂದ ತಪ್ಪಿಸಿಕೊಂಡು ಬಂದಿರಬಹುದೇ, ಅಥವಾ ಯಾವ್ದಾರ ಕಂಗಾಲ್ ಪ್ರೊಡಕ್ಷನ್ ಕಂಪನಿ ಶರಣಮ್ಮ ಇರ್ಬೇಕೀಗೆ. ಶರಣಮ್ಮನವರ ಪಾದ ಪದ್ಮಗಳಿಗೆ ತೀರ್ಥ ಸಮರ್ಪೆಯಾಮೇ. ವಿನ್ಯಾ, ನಾನು ಯಾಕೆ ಮಿನಿಮಾಲಶ್ರೀ ಅವ್ರ ಡೆಕೋರೇಷನ್ ಹಿಂಗಾಗ್ಬಿಟ್ಟತೆ? ಅಲ್ಪ ನಮ್ಮಪ್ಪ ನಂಗ್ ಮದ್ವಿ ಮಾಡ್ಲಿಕ್ಕ ತಯಾರಿಲ್ಲ. ಅದಕ್ಕ ಕಿರಿಕಿರಿ ಬ್ಯಾಡ್ ಅಂತ ಹೇಳಿ ಶಾಣಮಾಗೇನಿ. ಬೆಸ್ಟ್ ಐಡಿಯಾ ನೋಡ್ಲಿ ಇದು. ಒಂದು ಡೆಕೋರೇಷನ್ ಬರಬರಿ ಐತಿ, ಒಂದ್ ಎಕ್ಕ ಗಾಡಿ ಮಾಡ್ಕೊಂಡು ಹೊಂಟ್ ಬಿಡ್ರಿ ಪಂಡ್ರಾಪುರ ಕಡೆ. ವಿನ್ಯಾ, ಐ ಆಮ್ ರೆಡಿ. ಎದಕ್ ರೆಡಿ? ನಿನ್ ಜೊತೆ ಮದ್ವಿ ಆಗಾಕ. ಆಗೋದಿಲ್ಲ, ಬಾಳ ಲೇಟ್ ಆತು. ನಮ್ಮ ಡೇಟ್ ಇಲ್ಲಿ ಸದ್ಯಕ್ಕ. ನಾನ್ ನಿನ್ ಮ್ಯಾತ್ ಮನಸ್ ಮಾಡೇನಿ. ನನಗೆ ಈಗ ನಿನ್ನ ಮೇಲಿನ ಮನಸ್ಸ ಕಿತ್ಕೊಂಡು ಹೋಯ್ತು ಅವ್ರು. ಬಿಡಬೇಡ, ಹಿಡ್ಕೋ. ನೆತ್ತಿಗೆ ಏರಿತಪ್ಪ ಈ ಮಾತು ಕರೆ ಹಂಗಾರ ಮಲ್ ತಾಳಿ ಕಟ್ಬಿಡಮ್. ತಡಿ. ನೀ ನನ್ ಕೋಳಿಗ್ ತಾಳಿ ಕಟ್ಟೋಕ್ಕಿಂತ ಮೊದ್ಲ ನಾನು ಒಂದಿಷ್ಟು ಕರಾರು ಕಂಡೀಷನ್ಸ್ ಅದಾವ. ಏನ್ ನಿನ್ ಕರಾರ್ ಕಂಡೀಷನ್ ದಡ ಸ್ಫೋಟ್ ಆಗ್ಲಿ. ಯಾಕಂದ್ರೆ ಟೈಮ್ ಇಲ್ಲ ನಮಗ್ ದೊಡ್ಡ ಮೀಟಿಂಗ್ ಹಾಜರಾಗಬೇಕು ನಾವು. ಎಲ್ಲಾ ಜಿಲ್ಲಾ ಮಟ್ಟದ ಕುಡುಕರು, ಸ್ಟೇಟ್ ಲೆವೆಲ್ ಕುಡುಕರು, ಇಂಟರ್ನ್ಯಾಷನಲ್ ಕುಡುಕರು, 9 ಕುಡುಕರು, 10 ಮಣಿಯಿಂದ ಗಪ್ಚುಪ್ ಕುಡುಕರು ಎಲ್ಲಾ ಸೇರ್ಕೊಂಡು ಇವತ್ತು ನಮ್ಮನ್ನ ಎಲೆಕ್ಷನ್ ನಿಂದ್ರಿಸಿ ಆಲ್ ಕರ್ನಾಟಕ ಕುಡುಕರ ಸಂಘದ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಯಾವುದೇ ಕುಡುಕನಿಗೆ ಏನೇ ಅನ್ಯಾಯ ಆದ್ರೂ ತತ್ಕ್ಷಣ ಅರ್ಧ ಕ್ವಾರ್ಟರ್ ಹಾಕೊಂಡು ಅಲ್ಲಿ ಇರ್ಬೇಕು ನಾವು ವಿಚಾರ ಮಾಡಕ. ಯಾಕಂದ್ರೆ ಈಗ ಮೊನ್ನೆ ನಾವು ಎಲ್ಲ ಕುಡುಕರು ಎಲ್ಲ ಸೇರ್ಕೊಂಡು ಒಂದು ತೀರ್ಮಾನ ಮಾಡಿವಿ. ಏನಂದ್ರ ಈಗ ಅವ್ರು ಬರ್ಲಿದೆ ಸಿದ್ದರಾಮಯ್ಯನವ್ರು ಬೆಳಗಾವಿ ಅಧಿವೇಶನಕ ನಾವು ಬಾರಿ ಮುಳ್ಳು ಬಡದ್ ನಾವು ಕುಡುಕರೆಲ್ಲ ಸೇರಿ ಹೋರಾಟ ಮಾಡ್ತೀವಿ. ಏನ್ ಹೋರಾಟ? ನಮ್ಮ ಬೇಡಿಕೆ ಈಡೇರಿಸ್ಬೇಕಲ್ಲೇ. ಏನ್ ಹೋರಾಟ ಅಂದ್ರೆ ನಾವು ಮನುಷ್ಯರಿಗೆ ಹುಟ್ಟಿಲ್ಲ ನನ್ ಕುಡುಕರು ಯಾರು ಹಂಗಾರ. ಈಗ ಎಲ್ಲಾರು ನಿಮ್ ಬೇಡಿಕೆ ಈಡೇರಿಸ್ತಾರಿಲ್ಲ. ಅನ್ನ ಭಾಗ್ಯ ಮಾಡ್ಯಾರ, ಚೀರು ಭಾಗ್ಯ ಮಾಡ್ಯಾರ, ಎಗ್ ಭಾಗ್ಯ ಮಾಡ್ಯಾರಿಲ್ಲ. ನಮಗೂ ಬ್ರಾಂಡಿ ಭಾಗ್ಯ ಮಾಡ್ರಪ್ಪ ಅಂತ ಕೇಳ್ತೀವಿ ನಾವೀಗ. ಹೌದು, ಇನ್ ಮೇಲೆ ಎಲ್ಲಾ ಕುಡುಕರ ಬೇಡಿಕೆಗಳೇ ಈಡೇರ್ಬೇಕು. ಯಾಕಂದ್ರೆ ಸರ್ಕಾರ ನಾವು ಕೊಟ್ಟ ರೊಕ್ಕದ ಮೇಲೆ, ನಾವು ಕೊಟ್ಟಿರೋ ಟ್ಯಾಕ್ಸ್ ಮೇಲೆ ಸರ್ಕಾರ ನಡೀತದ ಮೇಲೆ ಎಲ್ಲಾ ಕುಡುಕರ ಬೇಡಿಕೆಗಳೇ ಈಡೇರಿಸಬೇಕು. ವಾರದಾಗ ಒಮ್ಮೆ ಆದ್ರೂ ಕುಡುಕರ ಪ್ರತಿಭಾ ಕಾರಂಜಿ ಅನ್ನುವಂತ ಕಾರ್ಯಕ್ರಮ ಸರ್ಕಾರ ಹಮ್ಮಿಕೋಬೇಕು. ಲಾಕ್ಡೌನ್ ಅಂತ ಲಾಕ್ಡೌನ್ಯಾಗ 80 ರೂಪಾಯಿ ಕ್ವಾರ್ಟರ್ ಇದ್ದಿದ್ದು 800 ರೂಪಾಯಿ ಕೊಟ್ಟು ಕುಡಿದೀವಿ. ಅಪ್ಪ ನಮ್ಮ ಸಂಗತಿ ಯಾರ ಮುಂದೆ ಹೇಳ್ಬೇಕು? ಅವ್ರು ನನ್ನ ಮದ್ವೆ ಮಾಡ್ಕೋಬೇಕಾದ್ರೆ ನಿನ್ ಕರಾರ್ ಕಂಡೀಷನ್ ಏನೇನದ ಸ್ಪೋರ್ಟ್ ಮಾಡ್ಬೇಡ. ನೋಡ್ರಿ, ಹೊತ್ ಮುಳುಗೋದ್ರಾಗ ಮನಿಗ್ ಬರ್ಬೇಕಷ್ಟ. ಹೊತ್ ಮುಳುಗ್ ಮಟ್ಟ ನಾವು ಟೈಮ್ ಪಾಸ್ ಅಂತ ಒಂದು 50 ಜಾಕ್ಪಾಟ ಜಗ್ಬೋದು ನಂಗಾರ. ಇಲ್ಲಿ ಜಗಕ್ ಹೋಗ್ಬೇಡ. ನಾ ಹೇಳಿದ್ದೇನಂದ್ರ ದೀಪ ಹಚ್ಚೋದ್ಕಿಂತ ಮೊದ್ಲು ಮನಿಗ್ ಬರ್ಬೇಕ. ನೆಕ್ಸ್ಟ್ ಕಂಡೀಷನ್, ಇನ್ನೊಬ್ರ ಹೆಣ್ಮಕ್ಳನ್ನ ಕಣ್ಣೆತ್ತಿ ನೋಡಂಗಿಲ್ಲ. ಶಿವ ಹೆಜ್ಜೆ ಕಟ್ಟಿದವ್ರು ಎಲ್ಲರೂ ಲಜ್ಜೆ ಬಿಟ್ಟಿರೋದಿಲ್ಲ. ಹಾಗೆ ಲಜ್ಜೆ ಬಿಟ್ಟಿರೋರು ನಿಜವಾದ ಕಲಾವಿದರೇ ಅಲ್ಲ. ಚಪ್ಪಲಿಂದ ಹೊಡಿಸಿಕೊಂಡು ಚಪಾತಿ ಸಕ್ಕರೆ ತಿನ್ನುವ ಕಲಾವಿದರಾಗಬಾರ್ದು. ಸ್ವಾಭಿಮಾನ ಉಳ್ಳ ಕಲಾವಿದರಿರ್ಬೇಕು. ಅಂದಾಗ ಅಂತ ಕಲಾವಿದೆಯನ್ನ ಕಂಡಾಗ ಇವಳು ಒಬ್ಬ ಕಲಾದೇವಿ, ಆರಾಧಕಳು, ಅರ್ಚಕಳು ಅನ್ನೋ ಭಾವನೆ ಯಾಕಲೇ ಮೂಡುದಿಲ್ಲ? ಯಾಕಪ್ಪ ನಮ್ಮ ಮೇಲೆ ನಿನಗೆ ಡೌಟ್? ಇಲ್ಲ ಹಂಗಾರ ಒಂದು ಬುರ್ಕ ಹೊಲಿಸ್ಬಿಡು. ನೆಕ್ಸ್ಟ್ ಕಂಡೀಷನ್, ನೀನು ಕುಡಿಯೋದನ್ನ ಬಿಟ್ಬಿಡ್ಬೇಕಷ್ಟ. ಮತ್ತ ಅವ್ನ ದಿನ ಆಟ ಮಾಡ್ತೀವ, ನಮ್ ಡ್ಯೂಟಿ ಮುಗಿದು ಕುಡಿದ ತಕ್ಷಣ ಬಿಟ್ಬಿಡ್ತೀವಿ ಅಷ್ಟೇ. ಇಲ್ಲ, ಕುಡಿಯೋದನ್ನ ಬಿಡಬೇಕು ಅನ್ನೋದನ್ನ ಆತ ಅಂತ ತಿಳ್ಕೋಬೇಕು. ತನ್ನ ತಪ್ಪು ತನಗೆ ತಿಳಿಬೇಕು, ಬಿಟ್ಟು ಬಿಡಬೇಕು ಅನ್ನೋ ಮನಸ್ಸಿನಲ್ಲಿ ಬಲವಾದ ನಿರ್ಧಾರ ಮೂಡ್ಬೇಕು. ಅಂದಾಗ ಆ ಕುಡುಕ್ ಮತ್ತೊಂದು ನಿಮಿಷ ಗ್ಲಾಸಿಗೆ ಹೆಚ್ಚಂಗಿಲ್ಲ. ಮನಸ್ಸಿನ ನಿರ್ಧಾರಗಳ ಮುಂದೆ ಯಾವ ನಿರ್ಧಾರ ಏನು ಮಾಡಕ್ ಆಗೋದಿಲ್ಲ. ಆದ್ರೂ ನನ್ನ ತಿದ್ದಲು ಹೊರಟಿರುವ ನೀನು ಈ ಕಗ್ಗಲ್ಲನ್ನ ಕಡೆದು ಮೂರ್ತಿ ಮಾಡ್ತೀನಿ ಅನ್ನೋ ಶಿಲ್ಪಿ ನೀನಾಗಬೇಕು. ಆ ಶಕ್ತಿ ನಿನ್ ಹತ್ರ ಇದ್ರ ಕೈ ಹಚ್ಚು. ಇಲ್ಲಿಕಂದ್ರೆ ಡೌಂಟ್ ಟಚ್ ಮೀ. ಚಟ ಬಿಡಿಸ್ರಿ, ಪಟ್ ಅಂತ ಫ್ಯೂಸ್ ಒಂದೇ ಇಟಿ ಬಿಡಿಸ್ಬಾರ್ದು, ಮತ್ ಸೈಡ್ ಎಫೆಕ್ಟ್ ಹಾಕವು. ದಿನ ಇಟ್ಟು ಬಿಡಿಸ್ಕೋತವ್ರಿ, ಒಂದ್ ದಿವ್ಸ ಬಿಟ್ಬಿಡ್ತೀನಿ ಮಗನ. ಅದ್ ನಿನ್ ಕೈ ಆಗಿರ್ತಿರ್ಲಿ, ನೀ ಏಟು ಬಿಡು ಅಂತಿದ್ದೆ, ಆಟ ಬಿಡೋದು. ತಾಳಿ ಕಟ್ಟೋಣ, ಶುಭ ಮುಹೂರ್ತ ವೇಸ್ಟ್ ಮಾಡಂಗೇ ಇಲ್ಲ. ಮೊದಲು ತಾಳಿ ಕಟ್ಬಿಡ್ತೀನಿ, ಏನ್ರಿ ಹಾಕಾಗಲ್ಲ. ಒಟ್ಟು ನಮ್ಮಿಬ್ರು ಮದ್ವಿ ಆಯ್ದಿಲ್ಲಿಗೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಸಂದರ್ಭದಲ್ಲಿ ಒಂದು ಖುಷಿ ವಿಷಯ ಹೇಳಲೇಬೇಕು. ಕನ್ನಡ ಚಿತ್ರರಂಗಕ್ಕೆ ಬಂದು ತಾವು 38 ವರ್ಷಗಳು ಕಂಪ್ಲೀಟ್ ಆಗಿದೆ. ಅದಕ್ಕೆ ನಮ್ಮ ವೇದಿಕೆ ಪರವಾಗಿ, ಕನ್ನಡಿಗರ ಎಲ್ಲರ ಪರವಾಗಿ ನಮ್ಮ ಮೊದಲನೇದಾಗಿ ಒಂದು ತುಂಬು ಹೃದಯದ ಅಭಿನಂದನೆಗಳು ಸರ್. ಹಾಗೆ ಇವತ್ತು ನೀವು ವೇದಿಕೆಗೆ ಬರ್ತಾ ಇದ್ದೀರಾ ಅಂತ ಗೊತ್ತಾಗಿದ ತಕ್ಷಣ ನಮ್ ಸರ್ಗೆ ನಾವು ಒಂದು ಟ್ರಿಬ್ಯೂಟ್ ಕೊಡ್ಬೇಕು ಅಂದ್ಬಿಟ್ಟು ಅಂತ ಮಕ್ಕಳೆಲ್ಲ ರೆಡಿ ಇದ್ದಾರೆ. ಸೊ ನೀವು ರೆಡಿನೇ ಸರ್? 100% ರೆಡಿ. ಟುಪ್ಪಿ ಎಂದು ಹಾಡ
ಸರ್ ಇವನ ಹೆಸರು ಆಲ್ ರೌಂಡರ್ ಅವ್ರಿಗೂ ಮಾಸ್ ಹೀರೋ ಅಂತ ಜನನೇ ಕೊಟ್ಟಿರೋದು ಇವನ್ ಟೈಟ್ಲು. ಇವ್ ನಿಮಗೆ ಅಂತ ಒಂದು ಡೈಲಾಗ್ ರೆಡಿ ಮಾಡ್ಕೊಂಡಿದ್ದಾನೆ. ರಾಜ್ಯ ಆಗ್ಬೇಕು ಅಂತ ಆಸೆ ಇದೆ, ರಾಜ್ಯನಾಗೆಲ್ಲ ತಾಕತ್ತಿರ್ಬೇಕು. ಯುದ್ಧ ಮಾಡಕ್ ನಿಂತ್ಮೇಲೆ ಸೈನಿಕರ ಲೆಕ್ಕ ಆಗ್ಬಾರ್ದು. ನೀವ್ ಕಣ್ಣಲ್ಲಷ್ಟು ಜನನ ಎರಿಸಿದ್ದೀರಾ, ಅದಕ್ಕಿಂತ ಜಾಸ್ತಿ ಜನನ ನಾನ್ ಬರೀ ಕಂಡಲ್ಲ ಎರಿಸಿದ್ದೀನಿ. They call me Waji, original gangster. ಸರ್ ಇವನ್ ಈ ತರ ಆದ್ರೆ ಇನ್ನೊಬ್ಬ ಪಂಚ್ ಮಾಸ್ಟರ್ ಅಂತ ಇದ್ದಾನೆ, ಇವನ್ ಬರೀ ಪಂಚ್ ಡೈಲಾಗೆ ಹೊಡಿಯೋದು. ಹೇಳಿ ಏನ್ ಪಂಚ್ ಡೈಲಾಗ್ ನೋಡೋಣ. ದೇವ್ರಿಗೆ ಮಾಡ್ತಾರೆ ಡೈಲಿ ಆರ್ತಿ, ದೇವ್ರಿಗೆ ಮಾಡ್ತಾರೆ ಡೈಲಿ ಆರ್ತಿ. ಕರ್ನಾಟಕದ ಸ್ಫೂರ್ತಿ, ಅವರೇ ನಮ್ಮ ಕರ್ನಾಟಕ ಚಕ್ರವರ್ತಿ. ಪವರ್ ಸ್ಟಾರ್ ಗೆ ಬ್ರದರ್, ಕರ್ನಾಟಕದ ಕದರ್, ಅವರೇ ನಮ್ಮ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್. ನಮ್ಗಿಂತ ದೊಡ್ಡವ್ರಿಗೆ ಅಂತೀವಿ ಅಣ್ಣ, ನಮ್ಗಿಂತ ದೊಡ್ಡವ್ರಿಗೆ ಅಂತೀವಿ ಅಣ್ಣ. ದೊಡ್ಡ ಮನೆದವರೇ ನಮ್ ಶಿವಣ್ಣ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಲ್ಲಮ್ಮ ಜನನಿ, ನಿನ್ ಮಗಳಿಗೆ ನೀನೇ ಫೋನ್ ಕೊಡೋ ಅಭ್ಯಾಸ ಮಾಡಿಸಿ ಈಗ ನೀನೇ ಫೋನ್ ನೋಡೋದು ಬೇಡ ಅಂತ ಬೈದ್ರೆ ಹೇಗೆ ಹೇಳು? ಚಿಕ್ಕ ಮಕ್ಕಳ ಕೈಗೆ ಒಂದು ಸಲ ಫೋನ್ ಕೊಟ್ರೆ ಮುಗೀತು, ಅವು ಕದ್ದು ಮುಚ್ಚಾದ್ರು ಮತ್ತೆ ಫೋನ್ನ ನೋಡೇ ನೋಡ್ತಾರೆ. ಆ ಅಭ್ಯಾಸದಿಂದ ಮಕ್ಕಳನ್ನ ಹೊರಗೆ ತರೋದು ಅಷ್ಟು ಸುಲಭ ಅಲ್ಲ ಕಣಮ್ಮ. ನೀನ್ ಈ ಯೋಚನೆ ಅವಳಿಗೆ ಫೋನ್ ಕೊಡಕ್ ಮುಂಚೆನೆ ಮಾಡ್ಬೇಕಿತ್ತು. ಅವಳಿನ ಚಿಕ್ಕ ಮಗು ಕಣಮ್ಮ, ಅವಳಿಗೆ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ಗೊತ್ತಾಗಲ್ಲ ಕಣಮ್ಮ. ನೋಡ, ಅವಳಿಗೆ ಏನ್ ಇಷ್ಟ ಆಗತ್ತೋ ಅದನ್ನ ಕೇಳ್ತಾಳೆ, ಕೊಟ್ರೆ ಖುಷಿ ಪಡ್ತಾಳೆ, ಇಲ್ದೆ ಹೋದ್ರೆ ಹಠ ಹಿಡಿತಾಳೆ. ಫೋನ್ ನೋಡೋದು ಕೆಟ್ಟದ್ದು ಅಂತ ಅವಳು ತಾನಾಗೆ ಯಾವಾಗ ಅರ್ಥ ಆಗತ್ತೋ ಅವಾಗ ಅವಳಾಗೆ ಫೋನ್ನ ಪಕ್ಕಕ್ಕಿಟ್ಟು ಓದಕ್ ಶುರು ಮಾಡ್ತಾಳೆ. ನೀನು ಸುಮ್ನಿರು. ಆ ಟೈಮ್ ಯಾವತ್ತೂ ಬರಲ್ಲ ಚಿಕ್ಕಮ್ಮ. ಮಕ್ಕಳಿಗೆ ಒಂದ್ಸರಿ ಅಭ್ಯಾಸ ಆಗ್ಬಿಟ್ರೆ ಸಾಕು, ಬೆಳೀತಾ ಬೆಳೀತಾ ಅದಕ್ಕೆ ಅಂಟ್ಕೊಂಡ್ ಬಿಡ್ತಾರೆ. ಅಲ್ಲಮ್ಮ ಜನನಿ, ನಿನ್ಗೆ ಇಷ್ಟೆಲ್ಲ ಗೊತ್ತಿದ್ಮೇಲೆ ನೀನ್ ಯಾಕಮ್ಮ ನಿನ್ ಮಗಳ ಕೈಗೆ ಫೋನ್ ಕೊಡಕ್ ಹೋದೆ? ಈಗ ನಿನ್ನಿಂದಾನೆ ನಿನ್ ಮಗಳು ಹಾಳಾದಂಗಾಯ್ತಲ್ಲ. ಚಿಕ್ಕಮ್ಮ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ನನ್ನ ಮಗಳೇನು ಹಾಳಾಗಿಲ್ಲ. ಅವಳನ್ನ ಹೇಗ್ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನನಗೆ ಯಾರ ಸಹಾಯ ಸಹಾನುಭೂತಿನೂ ಬೇಕಾಗಿಲ್ಲ. ಬೇಜಾರ್ ಮಾಡ್ಕೋಬೇಡ ಮಗಳೇ. ಮಗು ಜವಾಬ್ದಾರಿ ಇರೋದು ಬರೀ ನಿನ್ನೊಬ್ಳಿಗೆ ಮಾತ್ರ ಅಲ್ಲ, ಅದರಲ್ಲಿ ನಿನ್ ಗಂಡಂದು ಪಾಲಿದೆ. ಆದ್ರೂ ನಿನ್ ಗಂಡ ಕೆಲ್ಸ ಅಂತ ಅದೆಲ್ಲೋ ವಿದೇಶಕ್ಕೆ ಹೋಗಿ ಕೂತಿಲ್ವಾ? ನೀನಿಲ್ಲಿ ತಲೆ ಕೆಡ್ಸ್ಕೊಂಡಿದೀಯ. ನಿನ್ ಮುಖದಲ್ಲಿ ಮೊದ್ಲಿದ್ದ ಕಳೆ ಈಗಿಲ್ಲ, ಎಷ್ಟೊಂದು ಸೊರಗೋಗಿದ್ಯಾ ನೋಡು. ಸರಿ, ಈಗ ನಾನು ಏನ್ ಮಾಡ್ಲಿ? ನೋಡಮ್ಮ ಜನನಿ, ನೀನು ಮಗು ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೇಬೇಡ. ಅವಳು ಬೇರೆಯವ್ರ ಹತ್ರನೂ ಬೆರೀಲಿ. ಮತ್ತೆ ಮೊದ್ಲೆಲ್ಲ ನೀವು ಪುಟಾಣಿನ ಯಾರ ಹತ್ರನೂ ಕಳಿಸ್ಲೇಬೇಡ ಅಂತ ಹೇಳ್ತಾ ಇದ್ರಿ. ಆಗಿನ ಪರಿಸ್ಥಿತಿನೇ ಬೇರೆ, ಈಗಿನ ಸ್ಥಿತಿನೇ ಬೇರೆ. ಇವತ್ತು ಬಿಸಿಲಿದ್ರೆ ನಾಳೆ ಮೋಡ ಇರುತ್ತೆ. ಪ್ರಕೃತಿನೇ ಆಗಾಗ ಬದಲಾಗ್ತಾ ಇರುತ್ತೆ ಅಂದ್ಮೇಲೆ ಇನ್ನು ನಾವು ಮನುಷ್ಯರು ಬದಲಾಗೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಅಷ್ಟಕ್ಕೂ ಇಲ್ಲಿ ಇರೋರೆಲ್ಲ ಮನೆಯವರೇ ತಾನೆ. ಇಲ್ಲಿ ಇಷ್ಟೊಂದು ಜನ ಇರ್ಬೇಕಾದ್ರೆ ನೀನ್ ಒಬ್ಳೆ ಯಾಕೆ ನಿನ್ ಮಗಳ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಂಡು ನೀನ್ ಆರೋಗ್ಯನ ಹಾಳು ಮಾಡ್ಕೋತಾ ಇದೀಯಾ? ಈಗಿನ ಕಾಲದಲ್ಲಿ ಅಪ್ಪ ಅಮ್ಮ ಅವ್ರ ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೊಂಡೆ ಅರ್ಧ ಅವ್ರ ಆರೋಗ್ಯನ ಹಾಳು ಮಾಡ್ಕೋತಾರೆ. ನೀನು ಅವ್ರ ಸಾಲಕ್ಕೆ ಸೇರ್ಕೊಂಡ್ಬಿಡು. ಮಕ್ಕಳಿಗೆ ಹೊಡೆದು ಬೈದು ಬುದ್ಧಿ ಹೇಳಿದ್ರೆ ಕೇಳಲ್ಲ. ಸಮಾಧಾನದಿಂದ ತಾಳ್ಮೆಯಿಂದ ಹೇಳಿದ್ರೆ ಕೇಳ್ತಾರೆ. ಆಗ್ಲೂ ಕೇಳ್ದೆ ಇದ್ರೆ ಆಗ ನಾನು ಏನು ಮಾಡಕ್ಕಾಗಲ್ಲ. ಅದಕ್ಕೆ ನನ್ನ ಮಗಳನ್ನ ಯಾರ ಹತ್ರನೂ ಕಳ್ಸೋದಿಲ್ಲ, ಯಾರು ಅವಳನ್ನ ನೋಡ್ಕೊಳ್ಳೋದು ಬೇಕಾಗಿಲ್ಲ. ಅವಳನ್ನ ಹೇಗೆ ನೋಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಪುಟಾಣಿ, ನೀವೇ ಮಗಳಾದ್ರು ಇವಳನ್ನ ನಿಮ್ ಜೊತೆ ಸೇರೋದಿಕ್ಕೆ ನಾನು ಬಿಡ್ಲೇ ಇಲ್ಲ ಅಕ್ಕ. ಆದ್ರೂ ಒಂದ್
ಒಂದು ಮಾತು ಹೇಳಿಲ್ವಲ್ಲಕ್ಕ ನೀವು. ತಪ್ಪನ್ನು ಕ್ಷಮಿಸ್ಬೇಡಿ. ಕಂದ, ಬಂಗಾರಿ, ಏನ್ ಗೊತ್ತಾ, ಇನ್ ಮುಂದೆ ನಿನ್ ಮಮ್ಮಿ ನಾನಲ್ಲ, ಪಾರು ನನಗ್ ಮಮ್ಮಿ. ಹೌದಾ? ಹೌದು ಬಂಗಾರಿ, ಪಾರು ನಿನ್ ಮಮ್ಮಿ. ಅತ್ತೆಮ್ಮ, ನೀವುಗಳು ಯಾರೂ ತಪ್ಪು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಇಷ್ಟು ದಿವಸ ಜನನಿ ನಮ್ಮ ಪುಟಾಣಿನ ಹೇಗೆ ನೋಡ್ಕೋತಿದ್ಲೋ ಇನ್ ಮುಂದೆನೂ ಹಾಗೆ ನೋಡ್ಕೊಳ್ಳಿ. ಅಂದ್ರೆ ಪುಟಾಣಿ ನಾನು ಹೆತ್ತ ಮಗಳೇ ಆಗಿದ್ರು, ಪುಟಾಣಿನ ನಾನು ಜನನಿ ಇಬ್ರು ಸೇರಿ ನೋಡ್ಕೋತೀವಿ. ಹೌದು, ನನಗೆ ಪಾರುನು ಬೇಕು, ಮಮ್ಮಿನೂ ಬೇಕು. ನನಗೇನು ಒಪ್ಪಿಗೆ ಇದೆ ಕಣಮ್ಮ, ಆದ್ರೆ ಯಜಮಾನ್ರೆ, ನಿಮ್ಗೂ ಒಪ್ಪಿಗೆ ಇದೆ ತಾನೆ? ಖಂಡಿತ ಇದೆ. ಸತ್ಯ ಗೊತ್ತಾಗಬೇಕು ಅಂತ ನಾನು ಇಷ್ಟು ದಿನ ಒದ್ದಾಡ್ತಾ ಇದ್ದೆ. ಸದ್ಯ ಇವಾಗ ಗೊತ್ತಾಯ್ತಲ್ಲ, ನನಗೆ ಅಷ್ಟು ಸಾಕು. ಅರಸನಕೋಟೆಗಿರೋಳು ಒಬ್ಬಳೇ ಮೊಮ್ಮಗಳು. ಇವಳು ಬರೀ ನನಗೆ ಮಾತ್ರ ಮಗಳಲ್ಲ, ನಿನಗೂ ಮಗಳು ಬೇಕು. ಎಸ್ ಬ್ರೋ. ಜನನಿ, ನಿನಗೂ ಇದು ಒಪ್ಪಿಗೆ ಇದೆ ಅಲ್ವಾ? ಹೂ ಅಕ್ಕ, ನನಗೂ ಒಪ್ಪಿಗೆ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.